ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಲಿದ್ದು, ಬಿಎಲ್ಒಗಳು ಜುಲೈ 29ರವರೆಗೆ ರಾಜ್ಯದ ಮನೆ ಮನೆಗೆ ಭೇಟಿ ನೀಡಿ ಮತಗಟ್ಟೆ ಪರಿಷ್ಕರಣೆಯ ಎಮ್ಯುರೇಷನ್ ಫಾರಂ ನೀಡಲಿದ್ದಾರೆ. ಈ ಅರ್ಜಿ ಸಲ್ಲಿಸಿದರೆ ಏನಾಗುತ್ತದೆ ಅನ್ನೋದರ ಬಗ್ಗೆ ಈಗ ಬಿಎಲ್ಒಗಳು ಅಧಿಕಾರಿಗಳಿಗೆ ಯಾವ ಮಾಹಿತಿ ನೀಡಬೇಕು ಗೊತ್ತಾ, ನೀವು ಏನೇನು ನೀಡಬೇಕು, ಆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಸಲ್ಲಿಕೆ ಮಾಡದೇ ಇದ್ದರೆ ಏನೇನಾಗುತ್ತೆ, ಇದು ಎಲ್ಲದರ ಬಗ್ಗೆಯೂ ಕೂಡ ಈಗ ಬಿಎಲ್ಒಗಳು ಬಂದಾಗ ನೀವು ಏನೇನು ಕೊಡಬೇಕು, ಏನೇನು ಕೊಡಬಾರ್ದು, ನಿಮ್ಮ ಮಾಹಿತಿಗಳು ಏನೇನು ಅವ್ರಿಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಇವಾಗ ಬಿಎಲ್ಒಗಳು ಇವತ್ತಿಂದ ನಿಮ್ಮ ಮನೆ ಮನೆಗೆ ಭೇಟಿ ನೀಡ್ತಾರೆ. ಸೊ ವೀಕ್ಷಕರೇ, ಇಡೀ ದೇಶದಲ್ಲಿ ಈ ಮತ ಪರಿಷ್ಕರಣೆ ಏನಾಗ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಬೂತ್ ಲೆವೆಲ್ ಅಧಿಕಾರಿಗಳು ನಿಮ್ಮ ಮನೆ ಮನೆಗೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಈ ವೋಟರ್ ID ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಸೊ ಪರಿಶೀಲನೆ ಮಾಡಿದಾಗ ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಅಥವಾ ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಒಂದೇ ವೋಟರ್ ID ಇದೆಯಾ ಅಥವಾ 2-3 ಆಗಿದ್ದಾವ ಮಿಸ್ ಆಗಿ, ಅಥವಾ ಈಗ ಮರಣ ಹೊಂದಿದವ್ರದ್ದು ಕೂಡ ವೋಟರ್ ID ಇದೆಯಾ, ಈ ಎಲ್ಲದರ ಬಗ್ಗೆ ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಸೊ ಪರಿಶೀಲನೆ ಮಾಡಿದಾಗ ನೀವು ಅವ್ರಿಗೆ ಕರೆಕ್ಟಾಗಿ ಸ್ಪಂದಿಸಬೇಕು. ಅವ್ರು ಏನೇನು ಕೇಳ್ತಾರೋ ಅದನ್ನು ಹೇಳುವ ಪ್ರಯತ್ನ ನೀವು ಮಾಡಬೇಕು. ಸೊ ಹಾಗಿದ್ರೆ ಅದು ಕರೆಕ್ಟಾಗಿದ್ದರೆ ನೀವು ವೋಟರ್ ID ಮುಂದುವರಿತೀರಿ. ಇಲ್ಲ ಅಂತ ಅಂದರೆ ನಿಮ್ಮ ವೋಟರ್ ID ಕಟ್ಟಾಗುವ ಸಾಧ್ಯತೆಗಳಿರ್ತವೆ. ಬರೀ ವೋಟರ್ ID ಕಟ್ಟಾಗುತ್ತಾ, ವೋಟ್ ಹಾಕುವ ಹಕ್ಕನ್ನು ನೀವು ಅಷ್ಟೇ ಕಳ್ಕೊತೀರಾ ಅಥವಾ ಬೇರೆ ಎಲ್ಲ ಹೊಡೆತಗಳು ನಿಮಗೆ ಬೀಳುತ್ತವ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಭಾಳ ವಿಶೇಷವಾಗಿ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಏನು ಮಾಡಿದ್ರು ಅದಕ್ಕಿಂತ ವಿಶೇಷವಾಗಿದೆ ಇದು. ಯಾಕಂತ ಹೇಳಿದ್ರೆ ನಿಮ್ಮ ರೇಷನ್ ಕೂಡ ಕಟ್ಟಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಮಾಹಿತಿ ಕೊಡದೇ ಇದ್ದರೆ ಅಥವಾ ಮಿಸ್ ಆಗಿ ನಿಮ್ಮ ವೋಟರ್ ID ಕಟ್ಟಾದರೆ ನಿಮಗೆ ಏನು ಸರ್ಕಾರದ ಯೋಜನೆಗಳಿದಾವಲ್ಲ ಅವೆಲ್ಲವೂ ಕಟ್ಟಾಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂದಿನಿಂದ ಭಾರತೀಯ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲು ಹಾಗೂ ನಕಲಿ ಮತದಾರರಿಗೆ ಬ್ರೇಕ್ ಹಾಕಲು ಅತ್ಯಂತ ಕಟ್ಟುನಿಟ್ಟಿನ 3ನೇ ಹಂತದ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭ ಮಾಡ್ತಾ ಇದೆ. ಸೊ ಎಲ್ಲದರ ಕುರಿತಾಗಿ ಬಿಎಲ್ಒಗಳು ನಿಮ್ಮ ಮನೆ ಮನೆಗೆ ಭೇಟಿ ನೀಡ್ತಾರೆ. ಕರ್ನಾಟಕ ಸೇರಿದಂತೆ ದೇಶದ 16 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಬೃಹತ್ ಕಾರ್ಯಾಚರಣೆ ನಡೆಯುತ್ತೆ. ಸೊ ಬಿಎಲ್ಒಗಳು ನಿಮ್ಮ ಮನೆಗೆ ಬಂದಾಗ ನೀವು ಸ್ಪಂದಿಸುವಂಥ ಪ್ರಯತ್ನವನ್ನು ಮಾಡಿ. ನೀವು ಅಕಸ್ಮಾತ್ ಸ್ಪಂದಿಸಲಿಲ್ಲ, ಅವರಿಗೆ ಕರೆಕ್ಟಾಗಿರುವಂಥ ಮಾಹಿತಿ ಕೊಡಲಿಲ್ಲ ಅಂತ ಹೇಳಿದ್ರೆ ಅದರ ಹೊಡೆತ ನೀವು ಅನುಭವಿಸಬೇಕಾಗತ್ತೆ. ಸೊ ಇನ್ನು ವೋಟರ್ ID ಹೆಸರು, ವಿಳಾಸ ತಪ್ಪುಗಳಿದ್ದರೆ ಸೂಕ್ತ ತಿದ್ದುಪಡಿ ಮಾಡಲು, 18 ವರ್ಷ ತುಂಬಿದ ಹೊಸ ಮತದಾರರ ಹೆಸರು ಸೇರಿಸಲು ಹಾಗೂ ವಲಸೆ ಹೋದವರು ಅಥವಾ ಮೃತಪಟ್ಟವರು ಏನಿರ್ತಾರಲ್ಲ ಅವರ ಹೆಸರುಗಳನ್ನು ಪಟ್ಟಿಯಿಂದ ಕೈ ಬಿಡಲು ಬಿಎಲ್ಒಗಳು ಮನೆಗೆ ಬಂದಾಗ ಈ SIR ಅರ್ಜಿಯನ್ನು ನೀಡಲಿದ್ದಾರೆ. ನೋಡಿ ಏನೇನು ಮಾಡಬೇಕು ಅವ್ರು ಬಂದಾಗ, ಅಂದರೆ ಅವರ ಈ ಮತ ಪರಿಷ್ಕರಣೆ ಇದೆಯಲ್ಲ ಏನೇನು ಆಗುತ್ತೆ ಅನ್ನುವಂಥದ್ದು, ಏನೇನೆಲ್ಲ ಅವರು ಕೈ ಬಿಡಲಿದ್ದಾರೆ ಅಂದರೆ ಇವಾಗ ಮರಣ ಹೊಂದಿದ್ದವರು ಅಥವಾ ಹೆಸರು ತಿದ್ದುಪಡಿ ಆಗಿರಬಹುದು, ಬೇರೆ ಕಡೆ ವಲಸೆ ಹೋಗಿರ್ತಾರೆ, ಅವರೆಲ್ಲೋ ಮತ್ತೊಂದು ವೋಟರ್ ID ಕಾರ್ಡನ್ನು ಆ ಪ್ರದೇಶದಲ್ಲಿ ಮಾಡಿಕೊಂಡು ಅಲ್ಲಿನವರಿಗೆ ವೋಟ್ ಮಾಡ್ತಾ ಇರ್ತಾರೆ. ಸೊ ಅಂಥಲ್ಲಿದ್ದಾಗ ಈ ಒಂದು ಅರ್ಜಿಯನ್ನು ನಿಮಗೆ ಕೊಡ್ತಾರೆ, SIR ಅರ್ಜಿಯನ್ನು ಅವ್ರು ನೀಡ್ತಾರೆ. ಸೊ ಅದನ್ನು ನೀವು ತಗೊಳ್ಬೇಕು. ಇದರ ಬಗ್ಗೆ SIR ಏನಿದೆಯಲ್ಲ, ಈ ಪ್ರಕ್ರಿಯೆ ಪರಿಷ್ಕರಣೆ ಏನಿದೆಯಲ್ಲ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ನನ್ನ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಪ್ರವೀಣ್ ರಾವ್. ಇಂದಿನಿಂದ ಬಿಎಲ್ಒಗಳು ರಾಜ್ಯದ ಮನೆ ಮನೆಗೆ ಭೇಟಿ ನೀಡಿ ಮತ ಪರಿಷ್ಕರಣೆ ಬಗ್ಗೆ ವಿಚಾರಣೆ ಮಾಡ್ತಾರೆ ಮತ್ತು ಅಲ್ಲಿಂದ ಮಾಹಿತಿ ಪಡ್ಕೊಳ್ತಾರೆ. ಯಾರ ವೋಟರ್ ID ಸೂಕ್ತವಾಗಿದೆ ಅಥವಾ ಅದು ಕರೆಕ್ಟ್ ಆಗಿದೆ ಅಂದರೆ ಮಾತ್ರ ಮುಂದುವರಿಸೋ ಪ್ರಯತ್ನ, ಇಲ್ಲವಂದರೆ ಕಟ್ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ಪ್ರವೀಣ್ ರಾವ್? ಬಹಳ ದಿವಸದಿಂದ ಒಂದು SIR ಸಮೀಕ್ಷೆ ನಡೀತದೆ ಅಂತಕ್ಕಂತ ಮಾಹಿತಿ ಈಗಾಗಲೇ ಇತ್ತು. ಈಗ ಈ ಪ್ರಕಾರವಾಗಿ ಇವತ್ತಿನಿಂದ ಆ ಒಂದು SIR ಇದು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಕ್ಕಂತ ಪ್ರಕ್ರಿಯೆ ಆರಂಭ ಆಗ್ಲಿಕ್ಕಿದೆ. 30ನೇ ತಾರೀಕಿನಿಂದ ಅಂದ್ರೆ ಇವತ್ತಿನಿಂದ ಆರಂಭಗೊಂಡು 29/7/2026 ಜುಲೈ 29 ತನಕ ಕೂಡ ಇದು ಮನೆ ಮನೆಗೆ ತೆರಳಿ ಗಣತಿಯನ್ನ
ನಡೆಸುವಂತ ಕಾರ್ಯ ಆರಂಭ ಆಗ್ತಾ ಇದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ BLOಗಳು ಮನೆ ಮನೆಗೆ ತೆರಳಿ ಈ ಒಂದು SIR ಮಾಹಿತಿಯನ್ನ ಕಲೆಕ್ಟ್ ಮಾಡ್ಲಿಕ್ಕಿದ್ದಾರೆ. ಇದರಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಮಾಹಿತಿಯನ್ನ ನಿನ್ನೆ ತಾನೇ ಚುನಾವಣಾ ಆಯೋಗದ ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅನೇಕ ಕನ್ಫ್ಯೂಷನ್ಗಳಿದಾವೆ, ಜನರಲ್ಲಿ ಗೊಂದಲಗಳಿದಾವೆ. ಇದೇನಾಗ್ತದೆ, ಯಾಕಂದ್ರೆ ನಾವು ನೋಡಿದೆ ಪಶ್ಚಿಮ ಬಂಗಾಳದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರನ್ನ ಕೈ ಬಿಟ್ಬಿಟ್ಟಿದ್ರು ಅಂತೇಳಿ ದೊಡ್ಡ ಇದು ಕೂಡ ನಡೆದಿರ್ತಕ್ಕಂಥದ್ದು. ಆದ್ರೆ ಈಗ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು SIR ಏನು ಗಣತಿ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸ್ಪಷ್ಟೀಕರಣವನ್ನ ಚುನಾವಣಾ ಆಯೋಗ ಈಗಾಗಲೇ ಕೇಳಿರ್ತಕ್ಕಂಥದ್ದು. ಮತದಾರರು BLO ಅವರು ನೀಡುವಂತಹ ಫಾರಂಗಳ ಮೇಲೆ ಅವರ ಫೋಟೋ, ಬಣ್ಣದ ಫೋಟೋವನ್ನ ಅಂಟಿಸ್ಬೇಕು ಅನ್ನುವಂಥದ್ದು ಕಡ್ಡಾಯ ಅಲ್ಲ ಅಂತ ಹೇಳಿದ್ದಾರೆ ಅವರು. ಅದರಲ್ಲಿ ಮಾಹಿತಿ ಏನಿದೆ ಅದೆಲ್ಲವನ್ನು ಕೂಡ ಭರ್ತಿ ಮಾಡೋದಿಕ್ಕೆ ಮನೆ ಮನೆಗೆ ಭೇಟಿ ಕೊಡುವಂತಹ BLOಗಳು ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ, ಅದಕ್ಕೆ ನಿರ್ದೇಶನವನ್ನ ಕೂಡ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅವರಿಗೆ ಆ ಒಂದು BLOಗಳು ಕೊಟ್ಟಿರ್ತಕ್ಕಂತಹ ಅರ್ಜಿ ನಮೂನೆ ಏನಿದಾವೆ, ಗಣತಿ ನಮೂನೆ, ಆ ಸಂದರ್ಭದಲ್ಲಿ ಅವರು ಲಭ್ಯ ಇರ್ತಕ್ಕಂತಹ ಯಾರು ಮನೇಲಿ ಇರ್ತಕ್ಕಂಥವ್ರು 2-3 ಬಾರಿ ಅವರು ಭೇಟಿ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೊಡ್ತಿದ್ದಾರೆ. ಮತ್ತು ಮನೇಲಿ ಯಾರಾದ್ರೂ ಒಬ್ರು ಅದಕ್ಕೆ ಸೈನನ್ನ ಹಾಕಬೇಕು. ಮತ್ತು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಒಂದು BLOಗಳು ಕೊಡ್ತಕ್ಕಂತ ಅರ್ಜಿ ಇದೆ ಅದನ್ನ ಭರ್ತಿ ಮಾಡಿದ್ರೆ ಮಾತ್ರ ಅವರ ಹೆಸರುಗಳು ಮತದಾರ ಪಟ್ಟಿಯಲ್ಲಿ ಇರ್ತವೆ, ಇಲ್ಲದೆ ಹೋದ್ರೆ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಕೂಡ ಈ ಚುನಾವಣಾ ಆಯೋಗ ಹೇಳಿರ್ತಕ್ಕಂಥದ್ದು. ಇದು ಮಸ್ಟ್, ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಳ್ಬಾರ್ದು. ಆನ್ಲೈನ್ ಅಲ್ಲೂ ಕೂಡ ಇದೆ ಪ್ರಕ್ರಿಯೆ, ಆದ್ರೆ ಈ ಒಂದು ಅರ್ಜಿ ಸಲ್ಲಿಸುವಂತದ್ದೇನಿದೆ ಅದನ್ನ ಮಾಡ್ಲೇಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಒಂದಿಷ್ಟು ಮಾಹಿತಿಗಳನ್ನ ಅವರಲ್ಲಿ ಲಭ್ಯ ಇರತಕ್ಕಂತಹ ಬೇರೆ ಬೇರೆ ದಾಖಲೆಗಳನ್ನ ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು. ಇದು ಸಾಕಷ್ಟು ಜನರಲ್ಲಿ ಇನ್ನೂ ಕೂಡ ಗೊಂದಲಗಳಿದಾವೆ. ಆದ್ರೆ ಯಾರು ಈ BLOಗಳು ಮನೆಗೆ ಭೇಟಿ ಕೊಡ್ತಾರಲ್ಲ ಅವರು ಸಂಪೂರ್ಣವಾಗಿರ್ತಕ್ಕಂತ ಮಾರ್ಗದರ್ಶನವನ್ನು ಅವರಿಗೆ ಕೊಡ್ತಾರೆ ಅನ್ನುವಂತ ಮಾತನ್ನ ಈಗಾಗಲೇ ಚುನಾವಣಾ ಆಯೋಗ ಹೇಳಿರುವಂತದ್ದು. ಮಾದೇವ್. ಎಸ್ ಪ್ರವೀಣ್ ರಾವ್, ಈಗ BLOಗಳು ಮನೆಗೆ ಭೇಟಿ ಕೊಡ್ತಾರೆ, ಸೊ ಆವಾಗ ಯಾವ ಯಾವ ದಾಖಲೆಗಳು ಈ ವೋಟರ್ ID ಏನು ಹೊಂದಿರ್ತಾರಲ್ಲ ಅವ್ರು ಕೊಡಬೇಕು ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಮತದಾರರಿದ್ದಾರೆ ಅವರು ತಮ್ಮಲ್ಲಿ ಇರ್ತಕ್ಕಂತಹ ಆಧಾರ್ ಕಾರ್ಡ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಹೀಗೆ ಅಧಿಕೃತವಾಗಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತಹ ಯಾವ್ದಾದ್ರು ದಾಖಲೆಗಳನ್ನ 2-3 ದಾಖಲೆಗಳನ್ನ ಹೇಳಿದ್ದಾರೆ ಅವರು. ಆ ದಾಖಲೆಗಳನ್ನ ಅವರು ಅದರಲ್ಲಿ ಕೊಡ್ಬೇಕಾಗ್ತದೆ. ಮತ್ತು ಒಂದಿಷ್ಟು ಮಾಹಿತಿಗಳನ್ನ ಅವರು ಅದ್ರಲ್ಲಿ ಕೇಳಿದ್ದಾರೆ, ಅದೆಲ್ಲವನ್ನು ಕೂಡ ಅದರಲ್ಲಿ ಭರ್ತಿ ಮಾಡ್ಬೇಕಾಗ್ತದೆ. ಜೊತೆಗೆ ಈ BLOಗಳ ಜೊತೆಗೆ ಪ್ರತಿಯೊಂದು ರಾಜಕೀಯ ಪಕ್ಷದಿಂದ ಅವರು ಪಕ್ಷಗಳಿಂದ ನೇಮಕಗೊಂಡಿರ್ತಕ್ಕಂಥವ್ರು ಕೂಡ ಅವರನ್ನ BLAಗಳು ಅಂತ ಹೇಳಿ ಕರೀತಾರೆ, ಮತಗಟ್ಟೆ ಮಟ್ಟದ ಏಜೆಂಟ್ಗಳು ಅಂತೇಳಿ BLAಗಳು. ಅವರು ಕೂಡ ಈ ಒಂದು BLOಗಳ ಜೊತೆಗಿರ್ತಾರೆ. ಈ BLAಗಳು ಮತ್ತು BLOಗಳು ಸಮನ್ವಯತೆಯನ್ನು ಸಾಧಿಸಿ ಮನೆ ಮನೆಗೆ ಭೇಟಿ ಕೊಟ್ಟು ಮತದಾರರ ಪಟ್ಟಿಯಲ್ಲಿರುವಂತ ಎಲ್ಲಾ ಮತದಾರರಿಗೆ ಗಣತಿಯ ನಮೂನೆಗಳನ್ನ ಕೊಡ್ತಾರೆ. ಮತ್ತು ಅವರು ಸಹಕಾರ ಕೊಡ್ಬೇಕು ಅಂತ ಹೇಳಿ ಕೂಡ ಚುನಾವಣಾ ಆಯೋಗ ಹೇಳಿರುವಂತದ್ದು. ನೀವು ಹೇಳಿರುವ ಪ್ರಕಾರವಾಗಿ ಯಾವ್ಯಾವ ದಾಖಲೆಗಳನ್ನ ಕೊಡ್ಬೇಕು ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು, ಅವ್ರ ಆಧಾರ್ ಕಾರ್ಡ್ಗಳು, ಮತ್ತು ಸರ್ಕಾರದಿಂದ ಯಾವುದು ಅಧಿಕೃತವಾಗಿ ಅವರಿಗೆ ಒಂದು ದಾಖಲೆಯನ್ನ ಕೊಟ್ಟಿರ್ತಾರೆ ಅವರ ಐಡೆಂಟಿಟಿಯನ್ನ ತೋರಿಸೋದಿಕ್ಕೆ, ಅದೆಲ್ಲವನ್ನು ಕೂಡ ಇದನ್ನ ಕೊಡ್ಬೇಕಾಗ್ತದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಇದರಲ್ಲಿರ್ತಕ್ಕಂತ ತಮ್ಮ ಹೆಸರು, ಸಂಬಂಧಿಕರ ಹೆಸರು ಎಲ್ಲವನ್ನು ಕೂಡ ಆ ಅರ್ಜಿಯಲ್ಲಿದೆ. ಆ ಒಂದು ಅರ್ಜಿ ನಮೂನೆ ಇದೆ, ಅದ್ರೆಲ್ಲವನ್ನು ಕೂಡ ಅದರಲ್ಲಿ ಭರ್ತಿ ಮಾಡ್ಬಿಟ್ಟು ಏನಾದ್ರೂ ಗೊಂದಲಗಳಿದ್ರಲ್ಲಿ ಸೂಚನೆ ಮತ್ತು ಸಲಹೆಗಳನ್ನ ಪಡೆಯೋದಕ್ಕೆ ಮತದಾರರ ನೋಂದಣಾಧಿಕಾರಿ ಕಚೇರಿಗೆ ಹೋಗಿ ಅವರನ್ನ ಕೂಡ ಸಂಪರ್ಕ ಮಾಡಬಹುದು ಅಂತ ಹೇಳಿ ಅಲ್ಲಲ್ಲಿ ಸುಮಾರು ಸಹಾಯಕ ಕೇಂದ್ರಗಳನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ದಾರೆ. ಸುಮಾರು 2855 ಸಹಾಯಕ ಕೇಂದ್ರಗಳನ್ನ ಬೇರೆ ಬೇರೆ ವಾರ್ಡ್ಗಳಲ್ಲಿ, ಈ ವಾರ್ಡ್ ಕಚೇರಿಗಳಲ್ಲಿ ಅವರಿಗೆ ಈ ಒಂದು ಸಹಾಯಕ ಕೇಂದ್ರಗಳನ್ನ ಕೂಡ ತೆರೆದಿರ್ತಕ್ಕಂಥದ್ದು. ಏನಾದ್ರೂ ಗೊಂದಲಗಳಿದ್ರೆ ಅಲ್ಲಿ ಹೋಗಿ ಅವರು ಪರಿಹರಿಸ್ಕೊಳ್ಬಹುದು ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಮತ್ತು ಜೊತೆಗೆ ಈ ಮತದಾರರ
ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಮತ್ತು ಮತದಾರರು ದೂರು, ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸೋದಿಕ್ಕೆ 1950 ಜಿಲ್ಲಾ ಮತದಾರರ ಸಹಾಯವಾಣಿಗಳನ್ನು ಕೂಡ ಈ ನಂಬರ್ ಕೊಟ್ಟಿದ್ದಾರೆ ಅವರು 1950. ಇದು ಕೂಡ ಮಾಡಿ ಸಹಾಯವಾಣಿ ಕೂಡ ಅವರು ಕೊಟ್ಟಿರುವಂತದ್ದು. ಏನೇನು ಗೊಂದಲಗಳಿದ್ರೆ ಇದಕ್ಕೆ ಸಂಪರ್ಕ ಮಾಡಿ ಪರಿಹಾರ ಮಾಡ್ಕೊಳ್ಬಹುದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಓಕೆ 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 ಥ್ಯಾಂಕ್ ಯು ಪ್ರವೀಣ್ ರಾವ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.